ನಟಿ ದಿವ್ಯಾಂಕಾ ಖ್ಯಾತ ನಟಿ, ನಿಮ್ಮೆಲ್ಲರಿಗೂ ಚಿರಪರಿಚಿತ ನಟಿ. ಇನ್ಸ್ಟಾಗ್ರಾಂನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ ಸ್ಟಾರ್ ಆಗಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಗಳನ್ನ ಪಡಿತಾ ಇದ್ದಂತವರು ಆದರೆ ಅತಿ ಚಿಕ್ಕ ವಯಸ್ಸಿಗೆ ಭಾರತ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾರೆ. ಇಡೀ ಚಿತ್ರರಂಗ ಒಂದೊಮ್ಮೆ ದಿಗ್ಭ್ರಮೆಗೊಂಡಿದೆ. ಆಕೆಗೆ ಕೇವಲ 29 ವರ್ಷ ವಯಸ್ಸು. ನಟಿ ದಿವ್ಯಾ ಬಾಳಲ್ಲಿ ಈ ರೀತಿ ಆಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಹೃದಯಾಘಾತದಿಂದಾಗಿ ಕೊನೆಯುಸಿರೆಳೆದಿರುವಂತದ್ದು ಮನರಂಜನಾ ಕ್ಷೇತ್ರಕ್ಕೆ ಒಂದು ದೊಡ್ಡ ಆಘಾತವನ್ನ ನೀಡಿದೆ. ಇದು ಮೊನ್ನೆಯಷ್ಟೇ ತಮ್ಮ ಹೊಸ ಹಾಡಿಗೆ ನೃತ್ಯವನ್ನ ಮಾಡಿದ್ರು. ಆ ಹಾಡಿಗೆ ಸಿಗ್ತಾ ಇದ್ದಂತಹ ರೆಸ್ಪಾನ್ಸ್ ಕಂಡು, ಆ ಪ್ರೀತಿಯನ್ನ ಕಂಡು ದಿವ್ಯಾಂಕಾ ಅವರು ಮೂಕ ವಿಸ್ಮಿತರಾಗಿದ್ರು. ಕನ್ನಡದಲ್ಲಿ ರೀಲ್ಸ್ ಮಾಡುವಂತವರಿಗೆ, ಇನ್ಫ್ಲುಯೆನ್ಸರ್ಗಳಿಗೆ ದಿವ್ಯಾಂಕಾ ಅವರು ಪ್ರೇರಣೆ ಆಗಿದ್ರು. ಇವರನ್ನ ನೋಡಿ ಕನ್ನಡದ ಅನೇಕ ರೀಲ್ ಸ್ಟಾರ್ಗಳು ಕಲಿತಿದ್ರು. ಅವರೆಲ್ಲರಿಗೂ ಈಗ ಶಾಕಿಂಗ್ ಸುದ್ದಿ ಇದು. ಇನ್ಸ್ಟಾಗ್ರಾಂನಲ್ಲಿ ಸುಮಾರು 13 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಅನ್ನ ಹೊಂದಿದ್ರು. ನಿಜಕ್ಕೂ ಮನುಷ್ಯನ ಬದುಕು ನೀರಿನ ಮೇಲಿನ ಗುಳ್ಳೆ ಇದ್ದಂತೆ, ಹಗ್ಗದ ಮೇಲಿನ ನಡಿಗೆಯ ರೀತಿ. ಯಾವಾಗ ಇಲ್ಲಿ ಏನಾಗುತ್ತೆ ಅನ್ನೋದನ್ನ ಹೇಳುವುದೇ ಕಷ್ಟ. ಇವತ್ತು ಇದ್ದ ರೀತಿನಲ್ಲಿ ನಾಳೆ ಇರೋದಿಲ್ಲ. ಈಗ ಇದ್ದಂತಹ ರೀತಿ ಇನ್ನೆರಡು ಸೆಕೆಂಡ್ಗಳಲ್ಲಿ ಇರೋದಿಲ್ಲ. ಅಂತಹ ಮಾಯಾಜಾಲ ಈ ಬದುಕು ಅನ್ನೋದಕ್ಕೆ ನಟಿಯ ಬದುಕೆ ಈಗ ಸಾಕ್ಷಿ ಆಗ್ತಾ ಇದೆ. ಮನುಷ್ಯ ಯಾವಾಗ ಜನ್ಮ ಪಡಿಬಹುದು ಅಂತ ಹೇಳಬಹುದು, ಆದರೆ ಮನುಷ್ಯನ ಅಂತ್ಯ ಹೇಗಾಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಸಾವು ಯಾರನ್ನ ಹೇಳಿ ಕೇಳಿ ಬರೋದಿಲ್ಲ. ಈ ಸಾವಿಗೆ ಲಿಂಗ, ಜಾತಿ, ಧರ್ಮದ ಭೇದ ಭಾವ ಕೂಡ ಇರೋದಿಲ್ಲ. ಸಾವು ಅನ್ನೋದು ಯಾವಾಗ ಬೇಕಾದರೂ ಯಾರನ್ನ ಬೇಕಾದರೂ ಕರೆಯಬಹುದು. ಅದಕ್ಕೆ ದಿವ್ಯಾಂಕ ಸಿರೋಹಿ ಅವರ ಅಕಾಲಿಕ ನಿಧನ ಇದೀಗ ಮತ್ತೊಂದು ಉದಾಹರಣೆ. ಟಿಕ್ಟಾಕ್ ಮೂಲಕ ಬೆಳಕಿಗೆ ಬಂದಂತಹ ಪ್ರತಿಭೆ ದಿವ್ಯಾಂಕಾ. ಟಿಕ್ಟಾಕ್ನಲ್ಲಿಯೇ ಅವರು ಸುಮಾರು 50 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಅನ್ನು ಹೊಂದಿದ್ರು. ನಂತರದ ದಿನಗಳಲ್ಲಿ ಟಿಕ್ಟಾಕ್ ಬ್ಯಾನ್ ಆಗುತ್ತೆ. ಇನ್ಸ್ಟಾಗ್ರಾಂನಲ್ಲಿ ಇವರ ಹವಾ ಮುಂದುವರೆದಿತ್ತು. ಹೀಗೆ ಚಿತ್ರರಂಗದ ಕಣ್ಣಿಗೆ ಬಿದ್ದಂತಹ ದಿವ್ಯಾಂಕಾ ಅತ್ಯಲ್ಪ ಅವಧಿಯಲ್ಲಿಯೇ ಹರಿಯಾಣ್ವಿ ಚಿತ್ರರಂಗದಲ್ಲಿ ಖ್ಯಾತಿಯ ಶಿಖರಕ್ಕೇರಿದ್ರು. ಹೆಸರಾಂತ ಗಾಯಕರ ಜೊತೆಗೆ, ಸಂಗೀತ ನಿರ್ದೇಶಕರ ಜೊತೆಗೆ ಒಂದಲ್ಲ ಎರಡಲ್ಲ 50ಕ್ಕೂ ಹೆಚ್ಚು ಆಲ್ಬಮ್ ಹಾಡುಗಳನ್ನು ಮಾಡಿದ್ದಾರೆ. ಇನ್ನು ಹರಿಯಾಣದ ಖ್ಯಾತ ಗಾಯಕ ಮಾಸೂಮ್ ಶರ್ಮಾ ಅವರ ಹಲವು ಚಾರ್ಟ್ ಬಸ್ಟರ್ ಹಾಡುಗಳ ಬ್ರ್ಯಾಂಡ್ ಹಾಗೆ ಫೇಸ್ ಆಗಿದ್ದಂಥವರು ದಿವ್ಯಾಂಕಾ ಅವರು. ಅಷ್ಟೇ ಅಲ್ಲ, ಪ್ರಸಿದ್ಧ ರ್ಯಾಪರ್ KD ಅವರ ಅನೇಕ ಹಾಡುಗಳಲ್ಲಿ ಇವರು ಕೆಲಸವನ್ನ ಮಾಡಿದ್ರು. ಅಂದರೆ ದಿವ್ಯಾಂಕಾ ಅವರು ತಮ್ಮ ಹಾಡಲ್ಲಿದ್ರೆ ಆ ಹಾಡು ಹಿಟ್ಟಾಗುತ್ತೆ ಗ್ಯಾರಂಟಿ ಅನ್ನುವ ನಂಬಿಕೆ ಹರಿಯಾಣದ ಚಿತ್ರರಂಗದಲ್ಲಿ ಮನೆ ಮಾಡಿತ್ತು. ಮೋರಣಿ, ರೋಖಾ, ಬಹುಮೀಲಗಿ, ಚೌಧರಿ ಹೀಗೆ ಅನೇಕ ಖ್ಯಾತ ಹಾಡುಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಬರ್ಸಾನಾ ಮಿಲಾಹೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಭಾರಿ ವೈರಲ್ ಆಗಿರುವಂತಹ ಹಾಡೋದು. ಇತ್ತೀಚೆಗಷ್ಟೇ ಆ ಹಾಡು ರಿಲೀಸ್ ಆಗಿ ಭಾರಿ ವೈರಲ್ ಆಗಿತ್ತು. ಆದರೆ ಇವತ್ತು ಅದೇ ದಿವ್ಯಾಂಕಾ ಈ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳ ನಡುವೆ ಇಲ್ಲ. ಕೇವಲ 29ನೇ ಹರೆಯದಲ್ಲೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹೃದಯಾಘಾತವಾದ ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ವೈದ್ಯರು ನಟಿ ಸಾವನ್ನಪ್ಪಿದ್ದಾರೆ ಅಂತ ಘೋಷಣೆ ಮಾಡಿದ್ದಾರೆ. ನಟಿಯ ಹಠಾತ್ ನಿಧನದಿಂದಾಗಿ ಅಭಿಮಾನಿಗಳು ಇದೀಗ ಆತಂಕಕ್ಕೊಳಗಾಗಿದ್ದಾರೆ. ಸುಮಾರು 13 ಲಕ್ಷ ಇನ್ಸ್ಟಾಗ್ರಾಂನಲ್ಲಿರುವ ಫಾಲೋವರ್ಸ್ಗಳು ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ. 1996ರಲ್ಲಿ ನಟಿ ದಿವ್ಯಾಂಕಾ ಜನಿಸಿದ್ರು. ದಿವ್ಯಾಂಕಾ ಓದಿನಲ್ಲಿಯೂ ಕೂಡ ಮುಂದೆ ಇದ್ರು. MBA ಪದವಿಯನ್ನು ಪಡೆದುಕೊಂಡಿದ್ರು. ಆದರೆ ಬಾಲ್ಯದಿಂದಲೂ ಅವರ ಒಲವಿದ್ದಿದ್ದು ನಟನೆ ಮತ್ತು ನೃತ್ಯದ ಕಡೆಗೆ. ಇಂತಹ ದಿವ್ಯಾಂಕಾ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ರೀಲ್ಸ್ ಸ್ಟಾರ್ಗಳು ಅಂತ ಯಾರಿದ್ದಾರೆ, ಇನ್ಸ್ಟಾಗ್ರಾಂನಲ್ಲಿ ಲಕ್ಷ ಫಾಲೋವರ್ಸ್ಗಳನ್ನು ಹೊಂದಿರೋರು ಯಾರಿದ್ದಾರೆ, ಅವರೆಲ್ಲರೂ ದಿವ್ಯಾಂಕಾ ಅವರನ್ನ ನೋಡಿ ಬೆಳೆದಂಥವರು. ಕನ್ನಡದ ರೀಲ್ಸ್ ಸ್ಟಾರ್ಗಳಿಗೂ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಗಳಿಗೂ ಇದು ಖಂಡಿತವಾಗ್ಲೂ ಶಾಕಿಂಗ್ ಸುದ್ದಿ. ಇನ್ನು ದಿವ್ಯಾಂಕಾ ಅವರ ಸಹೋದರ ಹಿಮಾಂಶು ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ. ತನ್ನ ಸಹೋದರಿಯ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಟ್ಟು ಆಕೆ ಕೆಳಗೆ ಬಿದ್ದಿದ್ಲು. ಬಿದ್ದ ರಭಸಕ್ಕೆ ತಲೆಗೆ ಪೆಟ್ಟಾಗಿ ತೀವ್ರ ರಕ್ತಸ್ರಾವ ಆಗಿದೆ ಅಂತ ತಿಳಿಸಿದ್ದಾರೆ. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಕರೆದೊಯ್ದರು. ವೈದ್ಯರು ಅವರು ಮೃತಪಟ್ಟಿರುವುದಾಗಿ ಘೋಷಣೆ ಮಾಡಿದ್ದಾರೆ. ಪ್ರಾಥಮಿಕ ವರದಿಯ ಪ್ರಕಾರ